ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಗೋದರಿಯಲ್ಲಿ ಹುಟ್ಟಿದವನಾದ ಚೊಚ್ಚಲು ಮಗನಾದ ಯೇಸು ಮಸೀಹನ ನಾಮದಲ್ಲಿರುವ ಕ್ರಿಸ್ಮಸ್ ಶುಭಾಶಯನ್ನು ನಾನು ನಿಮ್ಮೆಲ್ಲರೂ ಕೋರ್ತೇನೆ. ಪ್ರೇರಿಯ ದೇವರಲ್ಲಿ ಮಿಷನಲ್ಲಿ ಸೇವೆ ಮಾಡುವ ಸ್ವಾರ್ಥಗಳೇ, ಕುಟುಂಬ, ಮುದ್ರೆಗಳಲ್ಲಿ, ಕೆನ್ನದಲ್ಲಿ, ಮಲ್ಲೇಪುರ ದೇಶದಲ್ಲಿರುವ ಪ್ರೀತಿ ವಿಶ್ವಾಸ ಸಮೂಹವೇ, ವರ್ಷದಲ್ಲಿ ಒಂದು ಕರ್ತೃ ಭೋಜನೆ ಈ ಒಂದು ಆಲಯದಲ್ಲಿ ನಡೆಸಲು ದೇವರು ಕೊಟ್ಟ ಅವಕಾಶಕ್ಕೆ ಸ್ತೋತ್ರ. ಕಳೆದ ವರ್ಷ ಕ್ರಿಸ್ಮಸ್ ಫಂಕ್ಷನ್ಗೆ ಬಂದು ಈ ಒಂದು ಕರ್ತೃ ಭೋಜನೆ ಮತ್ತು ಇಲ್ಲಿ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಮಾಡಲು ದೇವರು ಅವಕಾಶ ಮಾಡಿಕೊಟ್ಟಿದ್ದು, ಈ ವರ್ಷವೂ ಇಲ್ಲಿ ಒಂದು ನಿಮ್ಮೊಟ್ಟಿಗೆ ಇರುವುದನ್ನು ಪ್ರಕಾರ ಒಂದು ಕಾರ್ಯಕ್ರಮವನ್ನು ಮಾಡಲು ದೇವರ ಅವಕಾಶಕ್ಕಾಗಿ ಸ್ತೋತ್ರ. ಇವತ್ತು ಆರಾಧನಾ ಮಧ್ಯದಲ್ಲಿ ನಾವು ಹೇಳಿದ ಸುವಾರ್ತೆ ಭಾಗವನ್ನು ಲೂಕನು ಬರೆದ ಸುವಾರ್ತೆಗಿನಾದ ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 1ರಿಂದ 7 ವಾಕ್ಯಗಳು ನಾವು ಓದಿದೆ. ಅಲ್ಲಿ ಯೇಸು ಮಸೀಹನ ಜನನದ ಬಗ್ಗೆ ಅಲ್ಲಿ ಹೇಳಿದೆ. ಇದೊಂದು ಕಥೆಯಲ್ಲ, ಒಂದು ಸಂಭವವಾಗಿದೆ. 2025 ವರ್ಷಗಳ ಹಿಂದೆ ಯೆಹೂದ್ಯ ಮಲೆನಾಡುಗಳಲ್ಲಿರುವ ಬೇತ್ಲೆಹೇಮಲ್ಲಿ ನಡೆದ ಒಂದು ಸಂಭವವಾಗಿದೆ. ಆದಿಯಲ್ಲಿ ಏದೆನ್ ತೋಟದಲ್ಲಿ ಯೆಹೋವನಾದ ದೇವರು ಆದಾಮನ್ನು ಹವ್ವೆಯನ್ನು ಮತ್ತು ಅವರಿಗಿಬ್ಬರು ಮಕ್ಕಳನ್ನು ಕೊಟ್ಟರು. ಈ ಲೋಕದ ಒಂದು ಪ್ರಯಾಣವನ್ನು ಶುರು ಮಾಡಿದರು. ಅವಾಗ ಯೆಹೋವನಾದ ದೇವರ ಇಚ್ಛೆ ಪ್ರಕಾರ ತಾನು ಉಂಟು ಮಾಡಿದ ಮಕ್ಕಳನ್ನು ಜೀವಿಸಬೇಕೆಂದು ಒಂದು ಅಪ್ಪಣೆ ಕೊಟ್ಟನು. ಆದರೆ ತಮ್ಮ ಜೀವನದ ಒಂದೊಂದು ದಿನಗಳು ಮುಂದೆ ಹೋಗುವಾಗ ಮಧ್ಯದಲ್ಲಿ ಒಂದು ದಿನ ಆ ಒಂದು ಯೆಹೋವನ ಇಚ್ಛೆಗೆ ವಿರೋಧವಾಗಿ ಒಂದು ಪಾಪ ಅದು ಅಲ್ಲಿ ಬಂದಿದೆ. ಪಾಪ ಏನು? ಪಾಪ ಅಂದರೆ ಅಪ್ಪಣೆಗೆ ವಿರೋಧವಾಗಿ ಮಾಡುವುದಲ್ಲ ಪಾಪ. ಅಪ್ಪಣೆಗೆ ವಿರೋಧವಾಗಿ ಮಾಡುವುದಲ್ಲ ಪಾಪ. ಕನ್ನಡದಲ್ಲಿ ತಪ್ಪಿದ್ರೆ ಕ್ಷಮಿಸಬೇಕು ಪ್ಲೀಸ್. ಯೆಹೋವನ ಅಪ್ಪಣೆಯನ್ನು ನನ್ನ ಇಚ್ಛೆ ಪ್ರಕಾರ ಜೀವಿಸಬೇಕು. ಅಪರಾಧ ಜೀವಿಸಬೇಕೆಂದು ಅವರಿಗೊಂದು ಹೇಳಿ ಪ್ರತಿದಿನ ಸಾಯಂಕಾಲ ಅವರೊಟ್ಟಿಗೆ ಕೂತ್ಕೊಳ್ಳೋದಕ್ಕೂ ಮಾತಾಡಲಿಕ್ಕೂ ಯೆಹೋವ ಬಂದಿದ್ದರು. ಮಧ್ಯದಲ್ಲಿ ಒಬ್ಬನಲ್ಲಿ ಬಂದು ಹೇಳಿದರು, ನಿಜವಾಗಿ ನಿಮ್ಮನ್ನು ಈ ತೋಟದಲ್ಲಿರುವ ಎಲ್ಲ ಫಲವನ್ನು ತಿನ್ನಕ್ಕಾಗುತ್ತದೆ ಎಂದು ಹೇಳಿದೆಯಾ? ಹೌದು. ಮೊದಲನೇ ಉತ್ತರ ಕೊಟ್ಟನು, ಹೌದು. ಮತ್ತೊಂದು ಸಲ ಇನ್ನೂ ಒಂದು ಸಲ ಹೇಳಿದರು, ಗಟ್ಟಿಯಾಗಿ ಹೇಳಿದರು, ನಿಜವಾಗಿ ಹೇಳಿದೆಯಾ? ಇದೇ ನಮ್ಮ ಜೀವನದ ಅವಸ್ಥೆ. ನಿಜವಾಗಿ ಹೇಳಿದೆಯಾ? ಆವಾಗ ಮತ್ತೊಂದು ಸಲ ಯೋಚನೆ ಮಾಡುದು, ಒಂದು ಲಿಂಗನ ಒಂದು ಅಪ್ಪಣೆ ಇದೆ. ನಿಜವಾಗಿ ತೋಟದಲ್ಲಿರುವ ಎಲ್ಲಾ ವೃಕ್ಷಗಳ ಫಲವನ್ನು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ನಮ್ಮ ತಿನ್ನಗಳನ್ನು ಗೊತ್ತಾಗುವಂತ ಜೀವ ಒಳ್ಳೆಯದರ ಕೆಟ್ಟದನ್ನು ಬಿಡಿಸುವಂತ ಒಂದು ಗಿಡ ಇದೆ, ಮರ ಇದೆ, ಅದನ್ನ ಫಲವನ್ನು ನೀವು ತಿನ್ನಬಾರದು ಎಂದು ಹೇಳಿದರು. ನಮ್ಮ ಮನದಲ್ಲಿ ಒಂದು ಸ್ವಭಾವ ಇದೆ, ಒಂದು ರೀತಿ ಇದೆ. ಯಾವುದು ಮಾಡಬಾರದು ಎಂದು ಹೇಳಿದೆಯೋ ಅದು ಮಾಡುವುದಕ್ಕೂ ತುಂಬಾ ಇಷ್ಟ. ಸಾಕ್ಷಿತ ಸಾಕ್ಷಿತೆಗೆ ಎಡ ಸಾಕ್ಷಿ ನೀವು ಅಲ್ಲಿ ಹೋಗಬೇಡ ಅಂತ ಹೇಳಿದ್ರೆ
ಮೊದಲನೇ ಈಗ ಅವನು ಹೇಳಬಹುದು, ಅಪ್ಪ ಅಲ್ಲಿ ಹೋದ್ರೆ ಏನಾಗಬಹುದು, ಹೌದಲ್ವಾ? ಹೇಳ್ತಾರಲ್ಲ, ನಮ್ಮ ಕಾಲದಲ್ಲಿ ಹೋಗಬೇಡ ಅಂತ ಹೇಳಿದ್ರೆ ನಾವು ಹೋಗ್ತಾ ಇದೇ ಇಲ್ಲ. ಈಗ ಅಪ್ಪ ಅಲ್ಲಿ ಹೋದ್ರೆ ಏನಾಗಬಹುದು, ಅದಕ್ಕೆ ಊರಲ್ಲಿ ನೋಡಿ, ಇದು ಕಂಡಾಲ್, ಮಲಯಾಳಂ ಕಂಡಾಲ್ അറിയാത്തവൻ ಕೊಂಡಾಲ್ അറിയും, ಕನ್ನಡ ನೋಡುವಾಗ ಗೊತ್ತಾಗದೇ ಇರುವುದು ಮುಟ್ಟುವಾಗ ಗೊತ್ತಾಗುತ್ತೆ. ಬೆಂಕಿ ಇದೆ, ನೀವು ತೊಡಬಾರ್ದು ಅಂತ ಹೇಳಿದ್ರೆ ನೀವು ತೊಟ್ಟಾಗ ಏನಾಗಬಹುದು, ಟಚ್ ಮಾಡಿದ್ರೆ ಏನಾಗಬಹುದು, ನೀವು ಟಚ್ ಮಾಡಿ ನೋಡಿ, ಹೌದಲ್ವಾ? ಅವಾಗ ಗೊತ್ತಾಗುತ್ತೆ. ಇದು ಮನುಷ್ಯನ ಸ್ವಭಾವ. ನಿಜವಾಗಿ ಹೇಳಿದೆಯಾ? ಆಗ ಹೇಳಿದು ಆ ಒಂದು ಮರದ ಫಲವನ್ನು ತಿನ್ನಬಾರದು ಅಂತ ಹೇಳಿದು. ಆದರೆ ಸೈತಾನ ಅವನಿಗೆ ಹೇಳಿದ್ರು, ಏನ್ ಹೇಳಿದ್ರು? ಸುಮ್ಮ ಅವನು ತಿಂದ್ರೆ ನಿನ್ನ ಕಣ್ಣು ಓಪನ್ ಆಗುತ್ತೆ, ತೆರೆಯಲ್ಪಡುವುದು. ಕೆಲವು ವಿಷಯಗಳು ತೆರೆಯದೇ ಇರಬೇಕಾಗಿರುವುದಿದೆ, ಅದು ನಾವು ತೆರೆಯಲಿಕ್ಕೆ ಅವಶ್ಯಕತೆ ಇಲ್ಲ. ಈಗ ನಮ್ಮ ಸ್ವಭಾವ ಅದೇ, ತೆರೆಯದೇ ಇರುವಂತ ವಿಷಯಗಳು ತೆರೆದು 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 ನೋಡುವಂತ ಒಂದು ಸನ್ನಿವೇಶ. ಅವತ್ತು ಹೇಳೋದು ಕಣ್ಣು ಓಪನ್ ಆಗುತ್ತೆ ಮತ್ತು ದೇವರಿಗೆ ಸಮ ಆಗುತ್ತೆ, ಹೌದಲ್ವಾ? ನೀ ದೇವರಿಗೆ ಸಮ ಆಗುತ್ತೆ ಎಂದು ಹೇಳುವುದು ಅಲ್ಲಿ ಬಿದ್ದು ಹೋಗಿದ್ದು. ಅವ್ವ ಅಲ್ಲಿ ಬಿದ್ದು ಹೋಗಿದ್ದು. ಅವನು ತಿನ್ನಬಾರದೆಂದು ಹೇಳಿದ ಫಲವನ್ನು ತಕೊಂಡು ಅವಳು ತಿಂದು ಮತ್ತು ಅದಕ್ಕೊಂದು ಅಂಶವನ್ನು ಯಾರನ್ನು ಕೊಟ್ಟು? ಗಂಡನು ಕೊಟ್ಟಿದೆ. ಅವಳು ಶುರು ಮಾಡಿದ ಪಾಪ. ಅಪ್ಪಣೆ ಕೊಟ್ಟದು ತಪ್ಪಿಸಿ ಹೋದ ಮಕ್ಕಳನ್ನು, ದೇವರ ಸನ್ನಿಧಿಯಿಂದ ದೂರ ಹೋದವರಾದ ಮಕ್ಕಳನ್ನು ದೇವರ ಸನ್ನಿಧಿಯಲ್ಲಿ ಸೇರಿಸಬೇಕೆಂದು ಅಪ್ಪನು ಇಚ್ಛೆ, ಯೆಹೋವನು ಇಚ್ಛೆ. ಆ ಮಕ್ಕಳನ್ನು ತನ್ನ ಹತ್ರ ಸೇರಿಸುವುದಕ್ಕೂ ಪ್ರವಾದಿ ಮತ್ತು ನ್ಯಾಯಾಧಿಪರು ಮತ್ತು ಅರಸರು ಹಾಗೆ ವ್ಯತ್ಯಸ್ತ ಹಲವಾರು ಮಾರ್ಗವನ್ನು ದೇವರು ಕೊಟ್ಟು ಪ್ರಯತ್ನ ಮಾಡಿದರು, ಆದರೆ ಸಾಧ್ಯವಾಗಲಿಲ್ಲ. ಕೊನೆಯವಾಗಿ ಏನಾಯಿತು? ದೇವರೇ ಅವನ ಸ್ವಂತ ಪುತ್ರನಾಗಿ ಈ ಭೂಮಿಯಲ್ಲಿ ಹುಟ್ಟಿದ ಆ ಒಂದು ಸಂಭವವಾಗಿದೆ. ಈ ಲೂಕನ ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ಬೆಳಗ್ಗೆ ಓದಿದ್ದು ಇದೇ ಸಂಭವವನ್ನು ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇದೆ, 1ನೇ ಅಧ್ಯಾಯದಲ್ಲಿ ಇದೆ. ಅದರೊಳಗೆ ಸ್ಪಷ್ಟವಾಗಿ ವಿಶದವಾಗಿ ಎಲಿಸಬೆತನು ಅಲ್ಲ ಜಕರಿಯನು ಒಂದು ವಿಳಂಬರ ಕೊಟ್ಟನು, ಮರಿಯಳಕ್ಕೊಂದು ವಿಳಂಬರ ಕೊಟ್ಟನು, ಆಮೇಲೆ ಜೋಸೆಫ್ಗೊಂದು ವಿಳಂಬರ ಕೊಟ್ಟನು. ಅದೆಲ್ಲ ಈ ದಿನಗಳಲ್ಲಿ ನಾವು ಪ್ರತಿ ಭಾನುವಾರ ಧ್ಯಾನ ಮಾಡಿದ ವಿಷಯಗಳು. ಆ ಯೆಹೋವನ ಇಚ್ಛೆಯಿಂದ ದೂರ ಹೋದ, ಪಾಪ ಮಾಡಿಕೊಂಡು ದೂರ ಹೋದವರಾದ ಮಕ್ಕಳನ್ನು ಅವನ ಸನ್ನಿಧಿಯಲ್ಲಿ ಸೇರಿಸುವುದಕ್ಕೂ ಯೆಹೋವನೇ ತಂದೆಯೇ ಮಗನಾಗಿ ಭೂಮಿಯಲ್ಲಿ ಬಂದಿತು. ಉನ್ನತಿಯನ್ನು ಬಿಟ್ಟು ಅದೆಲ್ಲ ಪದವಿಯನ್ನು ಬಿಟ್ಟು ನಮ್ಮಲ್ಲಿ ಒಬ್ಬರಾಗಿ ಭೂಮಿಯಲ್ಲಿ ಹುಟ್ಟಿದ ಆ ಯೇಸು ಮಸಿನ ಹುಟ್ಟಿದ ಹಬ್ಬವಾಗಿದೆ ನಾವು ಕ್ರಿಸ್ಮಸ್ ದಿನಗಳಾಗಿ ಆಚರಣೆ ಮಾಡುವುದು. ಅಪರಾಧ ಇವತ್ತು ನಾವು ಈ ಆಚರಣೆ ಮಾಡುವಾಗ ವಚನವನ್ನು ಹೇಳುವುದು, ನಿಮಗೂ ಒಂದು ಮಗನು ನೀವು ಹಳೆಯುವುದು, ಅವನು ಯೇಸುವನ್ನು ಹೆಸರಿಡಬೇಕು, ಅವನ ಪಾಪದಿಂದ ಮನುಷ್ಯನನ್ನು ಬಿಡುಗಡೆ ಕೊಡುವನು ಎಂದು ಅದಕ್ಕೆ ಅರ್ಥ. ಯೇಸು ಎನ್ನುವ ವಾಕ್ಯನ ಹೆಸರಿಗೆ ಅರ್ಥ. ಈ ಲೋಕದಲ್ಲಿ ಅನೇಕ ದೇವರು ಇರುವುದು, ಆದರೆ ಮನುಷ್ಯನನ್ನು ಅವನ ಪಾಪದಿಂದ ಬಿಡುಗಡೆ ಕೊಡುವುದಕ್ಕೂ ಈ ಭೂಮಿಯಲ್ಲಿ ಬಂದವನು ಒಬ್ಬನೇ. ಅದು ಯಾರು? ನಿಜವಾದ ರಕ್ಷಕನಾದ ಯೇಸು ಮಸೀಹನು. ಮತ್ತೆ ಯಾರಿಗೂ ಅದು ಸಾಧ್ಯವಿಲ್ಲ. ಎಲ್ಲ ಅವತಾರಕ್ಕೂ ಒಂದು ಲಕ್ಷ್ಯ ಗುರುತಿದೆ, ಒಂದು ಉದ್ದೇಶವಿದೆ. ಆದರೆ ಯೇಸು ಮಸೀಹನು ಬಂದದ್ದು ಯಾಕೆ? ತನ್ನ ಮಕ್ಕಳನ್ನು ತನ್ನ ಹತ್ರ ಸೇರಿಸುವುದು, ತನ್ನ ಮಕ್ಕಳನ್ನು
ತನ್ನ ಕುರಿಗಳನ್ನು ತನ್ನ ಹತ್ರ ಸೇರಿಸುವುದಕ್ಕೂ ಅವರು ಬಂದಿದ್ದಾರೆ. ಅವರು ನಿಜವಾದ ದೇವರು. ಈ ಭಾಗವನ್ನು ನೋಡುವಾಗ ಇಲ್ಲಿ 3 ವಿಷಯಗಳು ಈ ಭಾಗದಲ್ಲಿದೆ. ಪ್ರಪಂಚದ ತೀರ್ಪುಗಳು, ಅಪ್ಪಣೆಗಳು, അല്ലെങ്കിൽ ದ ಡಿಕ್ರಿ ಆಫ್ ದ ವರ್ಲ್ಡ್. ನಾವು ಯೆಹೋವನ ಮಕ್ಕಳಾಗಿ, ಯೇಸು ಮसीಹನ ಮಕ್ಕಳಾಗಿ ಜೀವಿಸುವಾಗ ಈ ಲೋಕದಲ್ಲಿ ಕೆಲ ತೀರ್ಪುಗಳಿದೆ, ಅಪ್ಪಣೆಗಳಿದೆ. ಅದು ಕೂಡ ನಾವು ನೋಡಬೇಕು, ಮಾಡಬೇಕು. ಆದರೆ ಅದು ದೇವರ ಇಚ್ಛೆಗೆ ವಿರುದ್ಧವಾಗಿ ಮಾಡಬಾರದು. ದೇವರ ಇಚ್ಛೆ ಪ್ರಕಾರ ಈ ಲೋಕದ ಅಪ್ಪಣೆಗಳು, ಪ್ರಮಾಣಗಳನ್ನು ನಾವು ಮಾಡಬೇಕು. ಇಲ್ಲಿ ಒಂದು ಅಪ್ಪಣೆ ಕೊಟ್ಟನು, ನೀವೆಲ್ಲರೂ ಕಾನ್ಯಾಶುಮಾರಿ ಮಾಡಲಿಕ್ಕೂ ನಿಮ್ಮ ಸ್ವಂತ ದೇಶದಲ್ಲಿ ಹೋಗಬೇಕು. ಆ ಪ್ರಕಾರ ಜೋಸೆಫು ಹೋದನು. ದಾವೀದನ ವಂಶವನ ಆದುದರಿಂದ ಅವನು ಬೆತ್ಲೆಹೇಮಲ್ಲಿ ಪ್ರಯಾಣ ಮಾಡಿದರು. ಆದರೆ ತಾವು ಪ್ರಯಾಣ ಮಾಡುವಾಗ ತಮಗೆ ಅವನಿಗೆ ನಿಶ್ಚಯದಾರ್ಥ ಮಾಡಿದ ಮರಿಗಳನ್ನು ತನ್ನೊಟ್ಟಿಗೆ ಕರ್ಕೊಂಡು ಹೋದನು. ಆದರೆ ಮರಿಗಳಿಗೆ ಬೇಕಾದ್ರೆ ಅಲ್ಲಿ ಬರೆದಿದೆ, ಪೂರ್ಣ ಗರ್ಭಿಣಿಯಾದವಳು, ನಡೆಯಲಿಕ್ಕೂ ಪ್ರಯಾಣ ಮಾಡಲಿಕ್ಕೂ ಸಾಧ್ಯವಾಗದೇ ಇರುವಳು. ಬೇಕಾದ್ರೆ ಅವಳು ಅಲ್ಲಿ ಇರಬೇಕಾಗಿತ್ತು. ಆದರೆ ರಾಜನ, ಅರಸನ ಅಪ್ಪಣೆ ಅಲ್ವಾ, ಅದು ಮಾಡಲೇಬೇಕೆಂದು ಅವಳು ಕಷ್ಟಪಟ್ಟು, ಆಯಾಸ ಪಟ್ಟು ಅವಳು ಆ ಕುಂದುಗಳು, ಮಲೆಗಳೆಲ್ಲ ತಾಂಡಿ ಎಲ್ಲಿ ಬಂದಿದೆ? ಬೆತ್ಲೆಹೇಮಲ್ಲಿ ಬಂದಿದೆ. ಅಲ್ಲಿ ಬರುವಾಗ ಅವಗೂ ಹೆರಿಗೆ ಮಾಡಲಿಕ್ಕೂ ಸಮಯ ಆಯಿತು, ದಿನ ಆಯಿತು. ಆದರೆ ಸ್ವಸ್ಥವಾಗಿ ಹೆರಿಗೆ ಮಾಡಲಿಕ್ಕೆ ಅವಳು ಎಲ್ಲಿಯೂ ಎಡವನ್ನು ಜಗವನ್ನು ಸಿಕ್ಕಲಿಲ್ಲ. ಅಲ್ಲಿ ಬರೆದಿದ್ರು, ಅವಳು ಮಗನನ್ನು ಹೆತ್ತು ಸತ್ತಳದಲ್ಲಿ ಜಗ ಇಲ್ಲದಕ್ಕೋಸ್ಕರ ಗೋದಲಿಯಲ್ಲಿ ಮಲಗಿಸಿದೆ. ನೋಡಿ, ಒಂದು ಲೋಕದ ಅರಸನು ಹುಟ್ಟುವುದಕ್ಕೂ ಜಗ ಇಲ್ಲ. ಈ ಲೋಕದ ಅರಸನಿಗೂ ಹುಟ್ಟುವುದಕ್ಕೂ ಜಗ ಇಲ್ಲ. ವഴിಯಲ್ಲಿ, ದಾರಿಯಲ್ಲಿ ಹುಟ್ಟಿರಬಹುದು, ಎಲ್ಲಿ ಹುಟ್ಟಿದ್ರು ಎಂಬುದಾಗಿ ಎಲ್ಲಿ ಬರೆಯಲಿಲ್ಲ. ಆದರೆ ಅವಳು ಹೆತ್ತು ವಡಿಯಂಬಲದಲ್ಲಿ, ಸತ್ರದಲ್ಲಿ ಜಗ ಇಲ್ಲದಕ್ಕೋಸ್ಕರ ಗೋದಲಿಯಲ್ಲಿ ಮಲಗಿಸಿದೆ. ಈ ಲೋಕದ ರಾಜನಾಗಿ ಹುಟ್ಟಿದವನಾದ ಯೇಸು ಮಸೀಹನು, ಚೊಚ್ಚಲ ಮಗನಾದ ಯೇಸು ಮಸೀಹನು ಮಲಗುವುದಕ್ಕೂ ಎಲ್ಲಿ ಸ್ಥಳ? ಜಗ ಗೋದಲಿಯಲ್ಲಿ. ಸ್ಥಳ ಸಿಕ್ಕಲಿಲ್ಲ, ಆದರೆ ಗೋದಲಿಯಲ್ಲಿ ಮಲಗಿಸಿದನು. ಒಂದು ರಾಜನ ನಮ್ರತೆ ಎಷ್ಟು ದೊಡ್ಡದು! ಒಂದು ಬದಲಾವಣೆ. ರಾಜನಲ್ಲಿ ಹುಟ್ಟಬೇಕು, ಒಂದು ಅರಸನಲ್ಲಿ ಹುಟ್ಟಬೇಕು, ಅರಮನೆಯಲ್ಲಿ ಹುಟ್ಟಬೇಕಾಗಿರುವ ಒಂದು ರಾಜನು, ಅರಸನು ಎಲ್ಲಿ ಹುಟ್ಟಿದ್ರು, ಎಲ್ಲಿಂದ ಯಾರಿಗೂ ಗೊತ್ತಿಲ್ಲ. ಅರಮನೆಯಲ್ಲಿ ಮೆತ್ತೆಯಲ್ಲಿ ಮಲಗಬೇಕಾಗಿರುವಂತಹ ಒಂದು ಅರಸನು ಈಗ ಎಲ್ಲಿ ಮಲಗುವುದು? ಒಂದು ಗೋದಲಿಯಲ್ಲಿ, ಹುಲ್ಲು ಮೇಲೆ, ಹುಲ್ಲು ಮೆತ್ತೆಯಲ್ಲಿ ಮಲಗುವುದು. ಅದೇ ನಮ್ಮ ರಾಜನು, ನಮ್ಮ ಯೇಸು. ನಮ್ಮ ಭಕ್ತ ಬಡವರ ಮನೆಯಲ್ಲಿ ಜನಿಸಿದ. ದೊಡ್ಡವರ ಮನೆಯಲ್ಲಿ ಅವನು ಜನಿಸಲಿಲ್ಲ, ಮತ್ತೆ ಎಲ್ಲಿ ಜನಿಸಿದು? ಬಡವರ. ನಮ್ಮಲ್ಲಿ ಎಲ್ಲಿ ಇದೆಯೋ ಅಲ್ಲಿ ಅವನು ಹುಟ್ಟುವ, ಜನಿಸುವುದು. ಅದೇ ಕ್ರಿಸ್ಮಸ್. ಪ್ರೀತಿಯ ಮಕ್ಕಳೇ, ಈ ಲೋಕದ ಅಪ್ಪಣೆಗಳಿಗೂ ನಾವು ಕಿವಿ ಕೊಡಬೇಕು. ಅದು ಯೆಹೋವನ ಇಚ್ಛೆ ಪ್ರಕಾರ ನಾವು ಕಿವಿ ಕೊಡಬೇಕು. ಅಪ್ರಕಾರ ಈ ರಾಜನನ್ನು ಒಂದು ಅಪ್ಪಣೆ ಕೊಟ್ಟದಕ್ಕೋಸ್ಕರ ದಾವೀದಿನ ಊರಿನಲ್ಲಿ ಈ ರಾಜನು ಹುಟ್ಟಬೇಕೆಂದು ಪ್ರವಾದಿಗಳು ಮತ್ತು ಪ್ರವಚನ ಗ್ರಂಥದಲ್ಲಿ ಬರೆದಿದ್ದು ಅರ್ಥವಾಗುವುದಕ್ಕೂ ಸಾಧ್ಯವಾಯಿತು. ಒಂದು ವೇಳೆ ಇಲ್ಲಿದ್ರೆ ಅಲ್ಲಿ ಹುಟ್ಟಬಹುದು. ಅಪ್ಪಣೆಗೆ ಕಿವಿ ಕೊಟ್ಟು ಹೋದಕ್ಕೋಸ್ಕರ ದಾವೀದಿನ ಊರಿನಲ್ಲಿ ದಾವೀದಿನ ಮಗನಾಗಿ ಯೇಸು ಮಸೀಹನು ಹುಟ್ಟುವುದಕ್ಕೂ ಮತ್ತು ಆ ಪ್ರವಚನವನ್ನು
ಕಾರ್ಯವನ್ನು ಪೂರ್ತಿಗೊಳಿಸಲು ಕಾರಣ ಸಾಧ್ಯವಾಯಿತು. ವಿಧೇಯದ ಒಂದು ಪ್ರಯಾಣ ನಮಗಿಲ್ಲಿ ನೋಡ್ತಾ ಇದೆ. ವಿಧೇಯದ ಪ್ರಯಾಣ ಅಷ್ಟು ಈಸಿ ಬಂದ ಒಂದು ಕಾರ್ಯವಲ್ಲ, ಈಸಿ ಅಲ್ಲ. ತಲೆ ಬಗ್ಗಿಸಿ ಹೋಗುವುದು ಅಷ್ಟು ಈಸಿಯಾದ ಒಂದು ವಿಷಯವಲ್ಲ. ಪ್ರಯಾಣ ಒಂದು ಈಸಿಯಾದ ವಿಷಯ, ಆಯಾಸಪಟ್ಟ ವಿಷಯವಾಗಿದೆ. ನಿಮಗೆ ಗೊತ್ತು, ಹಳೆಯ ಕಾಲದಲ್ಲಿ, ಈಗಿನ ಟ್ರಾಕ್ಟರ್ ಬಂದೋಸ್ಕರ ನಮಗೆ ಗೊತ್ತಾಗಲಿಲ್ಲ. ಹಳೆಯ ಕಾಲದಲ್ಲಿ ಎತ್ತು ನಾವು ಹೊಲೆಯಲ್ಲಿ ಉಳುಮೆ ಮಾಡಬೇಕಾಗಿತ್ತು. ಎಷ್ಟು ಎತ್ತು ಇದೆ? 2 ಎತ್ತು. ಈ 2 ಎತ್ತು ಯಜಮಾನನ ನೊಗತ್ತಿನ ಕೆಳಗೆ ತಲೆ ಬಗ್ಗಿಸಿಬಿಟ್ಟ ಆಮೇಲೆ ಆ ಎತ್ತಕ್ಕೂ ಅದಕ್ಕೆ ಇಚ್ಛೆ ಇರುವುದೇ ಸ್ಥಳಕ್ಕೆ ಜಗಕ್ಕೆ ಹೋಗಕ್ಕಾಗುತ್ತಾ? ಆಗಲ್ಲ. ಯಜಮಾನನ ಎಲ್ಲಿ ಆ ನೊಗವನ್ನು ತೊಲಿಸಿದೆಯೋ ಅಲ್ಲಿಗೆ ಹೋಗಬೇಕು. ಅದಕ್ಕೆ ಅಲ್ಲಿ ಹುಲ್ಲು ನೋಡಿದ್ರೆ ಅದು ಹೋಗಿ ತಿನ್ನಬೇಕು ಆಸೆ ಇದೆ, ಇಚ್ಛೆ ಇದೆ, ಅದು ತಿನ್ನಲು ಆಮೇಲೆ. ಯಾಕಂದ್ರೆ ಇಲ್ಲಿ ಕೆಟ್ಟು ಬಿಟ್ಟದ ಹಗ್ಗ ಹಾಕಿ ಬಿಡುದು. ಆ ಹಗ್ಗ ಇನ್ನು ಬಿಟ್ಟು ದೂರ ಹೋಗ್ಲಿಕ್ಕೂ ಆಗುವುದಿಲ್ಲ. ಪ್ರೀತಿಯ ಮಕ್ಕಳೇ, ವಿಧೇಯದ ಪ್ರಯಾಣವನ್ನು ಅಪ್ರಕಾರ ಇದೆ. ಯಾರಿಗೂ ನಾವು ವಿಧೇಯರಾಗಿದೆಯೋ ಅವನ ಅಪ್ಪಣೆಗೆ ಅನುಸಾರವಾಗಿ ನಾವು ಹೋಗಲೇಬೇಕು, ಪ್ರಯಾಣ ಮಾಡಬೇಕು. ಹೀಗೆ ಜೋಸೆಫ್ ಮರಿಯಳು ಎಲ್ಲಿದೆಯೋ ಅಲ್ಲಿರುವಂತ ಮಕ್ಕಳಿಗೆ ಖಾನೇಶುಮಾರಿ ಮಾಡಲಿಕ್ಕೂ ದಾವೀದಿನ ಊರಿನ ಸ್ವಂತ ಊರಲ್ಲಿ ಹೋಗಬೇಕು ಅಂತ ಅಪ್ಪಣೆ ಆಯಿತು. ಅಪ್ಪಣೆಗೆ ಅನುಸಾರವಾಗಿ ಅವರು ಪ್ರಯಾಣ ಮಾಡಿ ದಾವೀದಿನ ಊರಲ್ಲಿ ಬೇತ್ಲೆಹೇಮ್ ನಗರಿಯಲ್ಲಿ ಬಂದ ತಕ್ಷಣ ಅವಳು ದಿನ ತುಂಬಿತು, ಪೂರ್ಣ ಗರ್ಭಿಣಿಯಾದವಳು ದಿನ ತುಂಬಿತು. ಅಲ್ಲಿ ಅವಳು ಮಗನ ಗೆದ್ದಳು. ಈಗ ದೇವರು ನಮ್ಮನ್ನು ಇಲ್ಲಿ ಯಾಕೆ ಹಾಕಿದ್ದು? ಯೆಹೋವನ ಪ್ರಮಾಣಕ್ಕೂ ಅನುಸಾರವಾಗಿ ಅವನಕ್ಕೂ ವಿಧೇಯರಾಗಿ ಪ್ರಯಾಣ ಮಾಡಲಿಕ್ಕೂ ಜೀವಿಸುವುದಕ್ಕೂ. ಇಲ್ಲಿ ನಾವೆಲ್ಲರೂ ಅವನ ಕಾನೂನುಗಳು, ಅವನ ಅಪ್ಪಣೆಗಳು ಗೊತ್ತಾಗಿ ಅದಕ್ಕೆ ಅನುಸಾರವಾಗಿ ನಾವು ಜೀವಿಸುವಾಗ ಈ ನಮ್ಮ ಅಕ್ಕಪಕ್ಕ ಇರುವುದು, ನಮಗೆ ಸುತ್ತಮುತ್ತ ಇರುವುದು ನಮ್ಮನ್ನು ನೋಡಿ ಇವನು ಏನೋ ವ್ಯತ್ಯಸ್ತರಾದ ಒಬ್ಬನನ್ನು ಗೊತ್ತಾಗಿ ಇವನಲ್ಲಿ ಇರುವ ವ್ಯತ್ಯಸ್ತದ ಏನನ್ನು ತಿಳ್ಕೊಂಡು ಆ ವ್ಯತ್ಯಸ್ತದಲ್ಲಿ ಜೀವಿಸುವುದು ಅವರಿಗೂ ಇಷ್ಟವಾಗುತ್ತೆ. ಅಪ್ರಕಾರ ನಾವು ಈ ಭೂಮಿಯಲ್ಲಿ ಜೀವಿಸಬೇಕು. ನಮ್ಮಲ್ಲಿ ಒಬ್ಬನಾಗಿ ಬಡವನಾಗಿ ಹುಟ್ಟಿದವನಾದ ಯೇಸು ಮಸೀಹ ನಮಗೆ ರಕ್ಷಣೆ ಕೊಡುವನು. ರಕ್ಷಣೆ ಅವನ ಹತ್ರ ಇದೆ. ಆ ರಕ್ಷಣೆ ನಾವು ಅವನಿಂದ ಪಡೆದುಕೊಳ್ಳಬೇಕು. ಪ್ರೀತಿಯ ಮಗಳೇ, ಬೇತ್ಲೆಹೇಮ್ ಮಾತಿನ ಅರ್ಥ ಇದೆ, ದ ಹೌಸ್ ಆಫ್ ಬ್ರೆಡ್, ರೊಟ್ಟಿಯ ಮನೆ. ರೊಟ್ಟಿಯ ಮನೆಯಲ್ಲಿ ನಮಗೆ ರೊಟ್ಟಿಯಾಗಿ ಯಾರು ಹುಟ್ಟಿದು? ಯೇಸು ಮಸೀಹನು ಹುಟ್ಟಿದು. ಅದೇ ಪಸಕ ದಿನದಲ್ಲಿ ಅವನಿಗೆ ಹೇಳಿದ್ರು, ಅದು ನನ್ನ ಶರೀರ, ಇದು ನನ್ನ ರಕ್ತ, ನಿಮ್ಮ ರಕ್ಷಣೆಗಾಗಿ, ನಿಮ್ಮ ಪಾಪ ಪರಿಹಾರಕ್ಕಾಗಿ ನೀವು ತಗೊಳ್ಳಬೇಕು. ಇಲ್ಲಿ ನೀವು ನನ್ನ ಹತ್ರ ಬರುವುದು ಬರೇ, ನಾನಿದು ತಿನ್ನುವುದಿಲ್ಲ. ನೀವು ಬಂದ ಆಮೇಲೆ ನಾವೆಲ್ಲರೂ ಸೇರಿ ಆ ಔತಣಕ್ಕೆ ಸೇರುವುದು. ನಮಗೋಸ್ಕರ ಕಾಯ್ತಾರೆ, ನಮ್ಮೊಟ್ಟಿಗೆ ಔತಣೆ ಮಾಡಲಿಕ್ಕೂ ಅವನು ಕಾಯ್ತಾರೆ. ಕನ್ನಡಕ್ಕೆ ಪ್ರಕಟಣೆಯ ಪುಸ್ತಕದಲ್ಲಿ ಬರೆದರು 23ನೇ ಅಧ್ಯಾಯದಲ್ಲಿ ರೆವಲ್ಯೂಷನ್ 3 ಬರೆದು ಬಿಟ್ಟೆ. ಅವನು ನಮ್ಮ ಇದರಲ್ಲಿ 3:20 ಪ್ರಕಟಣೆ ಪುಸ್ತಕದಲ್ಲಿ 3ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಈ ಪ್ರಕಾರ ಬರೆದಿದೆ, ಅವನು ಇಗೋ ಬಾಗಿಲನ್ನು ತಟ್ಟುತ್ತಾ ಇದ್ದೇನೆ, ಯಾವಾಗಲೂ ನಮ್ಮ ಶಬ್ದವನ್ನು ಕೇಳಿ ಬಾಗಿಲು ತೆಗೆದರೆ ಅವನೊಳಗೆ ಬಂದು ನಾನೊಳಗೆ ಬಂದು ಅವನೊಟ್ಟಿಗೆ ಊಟ ಮಾಡುತ್ತೇನೆ. ಈಗ ಈ ಯೇಸು ಮಸೀಹನು ಹುಟ್ಟುವುದಕ್ಕೆ ಒಂದು ಪ್ರವೇಶ ಮಾಡಲಿಕ್ಕೆ ಪ್ರತಿಯೊಂದು ಇದೆಯಲ್ಲಿ
ತಟ್ಟುತ್ತಾನೆ. ನನಗೂ ನಿನ್ನ ಹೃದಯದಲ್ಲಿ ಹುಟ್ಟುವುದಕ್ಕೂ ಆಸೆ ಇದೆ. ನನಗೆ ಬೇರೆ ಹೆಂಗೂ ಹುಟ್ಟುವುದಕ್ಕೂ ಸಾಧ್ಯವಾಗಲಿಲ್ಲ. ನಿನ್ನ ಹೃದಯದಲ್ಲಿ ಹುಟ್ಟುವುದಕ್ಕೆ ಇಚ್ಛೆ ಇದೆ. ನೀವು ತೆಗೆದರೆ ನಾನು ನಿಮ್ಮೊಳಗೆ ಬಂದು ನಿಮ್ಮೊಟ್ಟಿಗೆ ಕೂತ್ಕೊಂಡು ನಿಮ್ಮೊಟ್ಟಿಗೆ ಊಟ ಮಾಡುತ್ತೇನೆ. ನಮ್ಮೊಟ್ಟಿಗೆ ಊಟ ಮಾಡುವುದಕ್ಕೂ ಇಷ್ಟಪಡುವಂತ ಈ ಯೇಸು ಮಸೀದಿ ನಾವು ಗೋದಲಿಯಲ್ಲಿ ಮಲಗಿಸಿದಕ್ಕೆ ಮಲಗಿದೆ, ಗೋದಲಿಯಲ್ಲಿ ಮಲಗಿದೆ. ನಮ್ಮ ಹೃದಯದಲ್ಲಿ ಮಲಗುವುದಕ್ಕೂ ಅವನ ಇಚ್ಛೆ ಪ್ರಕಾರ ನಾವು ಜೀವಿಸುವುದಕ್ಕೂ ಸಾಧ್ಯವಾಗಲಿ. ಪ್ರತಿಯೊಂದು ನಮ್ಮ ಕ್ರಿಸ್ತ ಹುಟ್ಟಿದರೊಬ್ಬ ಆಚರಣೆಗಳು ಯೇಸು ಮಸೀನು ನಮ್ಮ ಹೃದಯದಲ್ಲಿ ಹುಟ್ಟಿ ಆ ಯೇಸು ಮಸೀನ ಮಕ್ಕಳಾಗಿ ಅವನ ಇಷ್ಟ ಪ್ರಕಾರ ಜೀವಿಸೋದಕ್ಕೂ ಅವನ ಸಾಕ್ಷಿಯಾಗಿ ಜೀವಿಸೋದಕ್ಕೂ ದೇವರು ನಮಗೆಲ್ಲರೂ ಸಾಧ್ಯವಾಗಲಿ ಎಂದು ಪ್ರಾರ್ಥನೆ ಮಾಡುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ನಾನು ಮತ್ತೊಂದು ಸಲ ಒಂದು ಕ್ರಿಸ್ಮಸ್ ಶುಭಾಶಯಗಳು ಹೇಳುತ್ತಾ, ಹ್ಯಾಪಿ ಕ್ರಿಸ್ಮಸ್ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೇನೆ. ದೇವರ ಆಶೀರ್ವಾದ ನಮ್ಮ ಮೇಲೆ ಬರಲಿ.